ನ್ಯೂರಾನ್ನ ರಚನೆ. ಉದ್ದೇಶ: ನ್ಯೂರಾನ್ನ ವಿವಿಧ ಭಾಗಗಳು, ಅದಕ್ಕೆ ಸಂಬಂಧಿಸಿದ ಕಾರ್ಯಗಳ ಬಗ್ಗೆ ಕಲಿಯುವುದು. ಮಾನವ ಜೀವಿಯಲ್ಲಿ ಮೆದುಳು ನರವ್ಯವಸ್ಥೆಯ ಕೇಂದ್ರ ಭಾಗವಾಗಿರುತ್ತದೆ. ಮೆದುಳಿನ ಗಾತ್ರವನ್ನು ಹೆಚ್ಚಿಸಿದ ಒಂದು ವೀಕ್ಷಣೆಯು ನ್ಯೂರಾನ್ಗಳ ಸಂಪರ್ಕವನ್ನು ತೋರಿಸುತ್ತದೆ. ನ್ಯೂರಾನ್ಗಳು ನರ ಉತ್ತೇಜನದ ವರ್ಗಾವಣೆಯಲ್ಲಿ ಒಂದು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಜೀವಕಣಗಳ ಮತ್ತೊಂದು ಪ್ರಕಾರವೆಂದರೆ ನ್ಯೂರಾನ್ಗೆ ಬೆಂಬಲ ನೀಡುವ ನ್ಯೂರಾಗ್ಲಿಯನ್ ಜೀವಕಣ. ಬನ್ನಿ ಈಗ ಒಂದು ನ್ಯೂರಾನ್ನ ರಚನೆಯನ್ನು ಅಧ್ಯಯನ ಮಾಡೋಣ. ಇದು 3 ಭಾಗಗಳನ್ನು ಹೊಂದಿದ್ದು ನರತಂತು, ಜೀವಕಣ ಶರೀರ ಮತ್ತು ಡೆಂಡ್ರೈಟ್ಗಳಾಗಿರುತ್ತವೆ. ಡೆಂಡ್ರೈಟ್ಗಳು ಕವಲುಗಳನ್ನು ಹೊಂದಿದ್ದು ಜೀವಕಣ ಶರೀರದ ಜೀವಕೋಶದ ವಿಶೇಷ ಭಾಗದ ವಿಸ್ತರಣೆಗಳಾಗಿರುತ್ತವೆ. ಅವು ನ್ಯೂರಾನ್ ಅನ್ನು ಸುತ್ತಲಿನ ನ್ಯೂರಾನ್ಗಳಿಗೆ ಸಂಪರ್ಕಿಸುತ್ತವೆ ಮತ್ತು ಪ್ರಚೋದನೆಯ ರೂಪದಲ್ಲಿ ಸಂದೇಶಗಳನ್ನು ಸ್ವೀಕರಿಸುತ್ತವೆ. ಜೀವಕಣ ಶರೀರವನ್ನು ಸೋಮ ಎನ್ನುತ್ತಾರೆ. ಇದು ನ್ಯೂರಾನ್ನ ಕೇಂದ್ರ ಭಾಗವಾಗಿರುತ್ತದೆ. ಜೀವಕಣ ದೇಹದ ನೋಟವನ್ನು ವರ್ಧಿಸಿದ ಆಂತರಿಕ ವೀಕ್ಷಣೆಯು ಒಂದು ನ್ಯೂಕ್ಲಿಯಸ್ ಮತ್ತು ಸೈಟೋಪ್ಲಾಸ್ಮಾಗಳು, ಮೈಟೋಕಾಂಡ್ರಿಯಾ ಹಾಗೂ ಇಆರ್ಗಳನ್ನು ಒಳಗೊಂಡಿವೆ ಎಂಬುದನ್ನು ತೋರಿಸುತ್ತವೆ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅದರ ಮೇಲ್ಭಾಗದಲ್ಲಿ ಚದುರದಂತೆ ಕಂಡುಬರುವ ನಿಸೆಲ್ ಶರೀರಗಳನ್ನು ತೋರಿಸುತ್ತದೆ. ನಿಸೆಲ್ ಶರೀರಗಳು ನ್ಯೂರಾನ್ಗಳ ವಿಶೇಷ ಗುಣಲಕ್ಷಣಗಳಾಗಿವೆ. ನರ ಜೀವಕಣಗಳ ಮತ್ತೊಂದು ವಿಶೇಷ ಗುಣಲಕ್ಷಣವೆಂದರೆ ನರದ ನಾರೆಳೆಗಳಾಗಿದ್ದು ಜೀವಕಣದ ಆಕಾರವನ್ನು ನಿರ್ವಹಣೆ ಮಾಡಲು ಸಹಾಯಕವಾಗುವ ಮೃದುವಾದ ಥ್ರೆಡ್ನಂತಹ ರಚನೆಗಳಾಗಿವೆ. ನರತಂತು ಹೊರಬರುವಲ್ಲಿನಿಂದ ಸೈಟಾನ್ನ ಭಾಗವು ನರತಂತು ದಿಬ್ಬವೆಂದು ಕರೆಯಲಾಗುವ ಒಂದು ನಳಿಕೆಯ ರಚನೆಯಾಗಿದೆ. ನರತಂತು ದಿಬ್ಬದಲ್ಲಿ ಡೆಂಡ್ರೈಟ್ಗಳಿಂದ ಸ್ವೀಕರಿಸಲ್ಪಡುವ ಸಂದೇಶಗಳು ಶೇಖರಿಸಲ್ಪಡುತ್ತವೆ ಮತ್ತು ನಂತರ ನರತಂತುವಿನ ಮೂಲಕ ವರ್ಗಾವಣೆಯಾಗುತ್ತವೆ. ನರತಂತುವು ಉದ್ದವಾಗಿರುತ್ತದೆ ಮತ್ತು ನರತಂತುವಿನ ಮೇಲ್ಭಾಗದ ಮೂಲಕ ನರದ ಸಂದೇಶಗಳನ್ನು ವರ್ಗಾಯಿಸಲು ಸಹಾಯಕವಾಗಿದೆ. ಇದು ಮೈಲಿನ್ ಶೀಟ್ ಎಂದು ಕರೆಯಲಾಗುವ ಒಂದು ಕೊಬ್ಬಿನ ವಸ್ತುವಿನಿಂದ ತಡೆದು ಆವೃತವಾಗಿರುತ್ತವೆ. ನರತಂತುವಿನ ಮೇಲೆ ಶ್ವಾನ್ ಜೀವಕಣವು ಇದರ ಸುತ್ತಲೂ ಸುತ್ತುಕೊಂಡಿರುವುದನ್ನು ನಾನು ಗಮನಿಸುತ್ತೇವೆ. ಶ್ವಾನ್ ಜೀವಕಣಗಳು ಮೈಲಿನ್ ಎಂದು ಕರೆಯಲಾಗುವ ಒಂದು ಲ್ಯಾಮಿನೇಟೆಡ್ ಕೊಬ್ಬಿನ ನಿಕ್ಷೇಪವು ತೇಲುವುದನ್ನು ಪ್ರಾರಂಭಿಸುತ್ತದೆ. ಮೈಲಿನ್ ಶೀಟ್ ಇಲ್ಲದಿರುವಲ್ಲಿ ಅಂತರಗಳಿರುತ್ತವೆ ಮತ್ತು ಈ ಅಂತರಗಳು ರಾನ್ವಿಯರ್ ಗಂಟುಗಳು ಎಂದು ಕರೆಯಲ್ಪಡುತ್ತವೆ. ಅಂತ್ಯದ ಬೌಟನ್ಗಳು ನರತಂತು ಕವಲುಗಳ ಕೊನೆಯಲ್ಲಿರುತ್ತವೆ ಮತ್ತು ಇತರ ನ್ಯೂರಾನ್ಗಳಿಗೆ ಸಂದೇಶಗಳನ್ನು ಕಳುಹಿಸುವುದಕ್ಕಾಗಿ ಜವಾಬ್ದಾರವಾಗಿರುತ್ತವೆ. ಒಂದು ನ್ಯೂರಾನ್ನ ನರತಂತುವಿನ ಕವಲು ಮತ್ತು ಮತ್ತೊಂದು ನ್ಯೂರಾನ್ನ ಸೈಟಾನ್ ನಡುವಿನ ಕೂಡುವಿಕೆಯನ್ನು ಸಿನಾಪ್ಸ್ ಎಂದು ಕರೆಯಲಾಗುತ್ತದೆ. ಬನ್ನಿ ನ್ಯೂರಾನ್ ಮೂಲಕ ಪ್ರಚೋದನೆಯ ಮಾರ್ಗದರ್ಶನವಿಲ್ಲದ ಚಲನೆಯ ಮೇಲೆ ಕೇಂದ್ರೀಕರಿಸೋಣ. ಈ ವೀಕ್ಷಣೆಯು ಪ್ರಚೋದನೆಯು ಯಾವಾಗಲೂ ಸೈಟಾನ್ನಿಂದ ನರತಂತುವಿಗೆ ಸಾಗುತ್ತದೆ ಮತ್ತು ನಂತರ ಮುಂದಿನ ನ್ಯೂರಾನ್ಗೆ ಸಾಗುತ್ತದೆ ಎಂಬುದನ್ನು ತೋರಿಸುತ್ತದೆ. ಒಂದು ಪುನರಾವಲೋಕನವು ಒಂದು ನ್ಯೂರಾನ್ 3 ಮುಖ್ಯ ಭಾಗಗಳನ್ನು ಒಳಗೊಂಡಿರುತ್ತದೆ. ಅವು ಡೆಂಡ್ರೈಟ್ಗಳು, ಸೈಟಾನ್ ಮತ್ತು ನರತಂತು ಎಂದು ನೆನಪಿಸಿಕೊಳ್ಳಲು ಸಹಾಯಕವಾಗುತ್ತದೆ. ನರತಂತುವು ಪ್ರಚೋದನೆಯ ಸಾಗಾಣಿಕೆಯಲ್ಲಿ ಸಹಾಯಕವಾಗುವ ಮೈಲಿನ್ ಶೀಟ್ ಎಂದು ಕರೆಯಲಾಗುವ ಒಂದು ಕವರಿಂಗ್ ಅನ್ನು ತೋರಿಸುತ್ತದೆ. ಪ್ರಚೋದನೆಯು ಒಂದು ದಿಕ್ಕಿನಲ್ಲಿ ಮಾತ್ರ ಸೈಟಾನ್ನಿಂದ ನರತಂತುವಿನ ಮೂಲಕ ಸಾಗುತ್ತದೆ.